forever on fire. ಈ ರಾಜರಾಜೇಶ್ವರಿ ನಗರಕ್ಕೆ ಅದೇನಾಗಿದೆಯೋ ಗೊತ್ತಿಲ್ಲ. ರಾಜರಾಜೇಶ್ವರಿ ನಗರ ಬೆಂಗಳೂರಿನ ಮಟ್ಟಿಗೆ ನಾವು ಮಾತನಾಡೋದಾದರೆ ತುಂಬ ವೇಗವಾಗಿ ಬೆಳೆದಂಥ ಒಂದು ನಗರಗಳಲ್ಲಿ ರಾಜರಾಜೇಶ್ವರಿ ನಗರ ಕೂಡ ಒಂದು. ಅದೇನೋ ಕೆಲವರು ಹೇಳ್ತಾರೆ ಇದೇನೋ ಕುಬೇರ ಮೂಲೆಯಲ್ಲಿದೆ ಬೆಂಗಳೂರಲ್ಲಿ ಅಂಥೇಳಿ. ಇದ್ದಕ್ಕಿದ್ದಂತೆಯೇ ಇದು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿಬಿಡ್ತು. ಕೆಲವು ಕಡೆ 10,000 12,000 ಇದೆ ಒಂದು ಅಡಿ. ದರ್ಶನ್ ಮನೆ ಕಡೆ ಅಂತ ಹೋದಾಗ ಕೆಲವರು ಹೇಳ್ತಾರೆ 15,000 17,000 ರೂಪಾಯಿವರೆಗೂ ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಅಡಿಯ ಬೆಲೆ ಇದೆ ಅಂತ ಹೇಳಿ. ಇಂತಹ ರಾಜರಾಜೇಶ್ವರಿ ನಗರ ಇತ್ತೀಚೆಗೆ ಬಹಳ ಸುದ್ದಿ ಆಗ್ತಾ ಇದೆ, ಸೌಂಡ್ ಮಾಡ್ತಾ ಇದೆ. ಒಂದು ಕಡೆ ಮಹಾನ್ ತಾಯಿ ರಾಜರಾಜೇಶ್ವರಿ ನೆಲೆಸಿರುವಂತಹ ನಗರ ಇದು. ಆ ಕಾರಣದಿಂದನೇ ಇಡೀ ನಗರಕ್ಕೆ ರಾಜರಾಜೇಶ್ವರಿ ನಗರ ಅಂತ ಹೆಸರು ಬಂದಿರೋದು. ಈ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ MLA ಯಾರಪ್ಪ ಅಂತ ಹೇಳಿದ್ರೆ ಅದು ಬಂದು ಇದೇ ಮುನಿರತ್ನಂ ನಾಯ್ಡು. ಇತ್ತೀಚೆಗೆ ಬರೀ ಮುನಿರತ್ನ ಅಂತ ಮಾಡ್ಕೊಂಡಿದ್ದಾರೆ. ನಮಗೆ ಕಾರಣ ಗೊತ್ತಿಲ್ಲ. ಮೊದಲಿಂದ ನಮಗೆ ಎಲ್ಲರಿಗೂ ಗೊತ್ತಿದ್ದದ್ದು ಮುನಿರತ್ನಂ ನಾಯ್ಡು ಅಂತ. ಮುನಿರತ್ನಂ ನಾಯ್ಡು ಇವನ್ ಸಿನಿಮಾಗಳಲ್ಲೂ ಕೂಡ ಮುನಿರತ್ನಂ ನಾಯ್ಡು ಅಂತಲೇ ಬರ್ತಿತ್ತು. ಆನಂತರ ಒಂದು ಹಂತಕ್ಕೆ ಅದು ರಾಜಕೀಯದ ಕಡೆ ಅವರು ಹೆಚ್ಚು ವಾಲಿದ ಮೇಲೆ ಆಮೇಲೆ ಏನಾಯಿತು ಅಂದರೆ ಬರೀ ಮುನಿರತ್ನ ಕುರುಕ್ಷೇತ್ರ ಈ ಥರ ಒಂದು ಬರೋಕ್ಕೆ ಶುರುವಾಯಿತು. ಇದು ಅದೇ ಈ ಕುರುಕ್ಷೇತ್ರ ತೆಗೆದಂತಹ ಅಂದರೆ ನಿರ್ಮಾಪಕರಾಗಿದ್ದಂಥ ಮುನಿರತ್ನ ಈಗ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಕುರುಕ್ಷೇತ್ರದಲ್ಲಿ ದುರ್ಯೋಧನನ ಪಾತ್ರ ಮಾಡಿದಂತಹ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ. ಹೆಚ್ಚು ಕಡಿಮೆ ಆದರೆ ಈಗೇನಾದರೂ FSLಗೆಲ್ಲ ಹೋಗಿದೆ ಆಡಿಯೋನ ಇಟ್ಟು ಕೋರ್ಟ್ ಮುಂದೆ ಅವರು ಹೋಗಿ ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ಮೇಲೆ ಇಲ್ಲ ಸ್ವಾಮಿ ಇದು ಗಂಭೀರವಾದಂಥ ವಿಚಾರ, ಕೊಲೆ ಬೆದರಿಕೆ ಇದೆ, ಒಂದು ಕಡೆ ಒಂಥರ ಅಟ್ರಾಸಿಟಿ ಇದೆ, ಇಲ್ಲಿ ಅಂದರೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಇವರು, ಈ ರೀತಿಯ ಕೆಟ್ಟ ಪದಗಳನ್ನು ಬಳಸಿದ್ದಾರೆ, ಅವಾಚ್ಯ ಶಬ್ದಗಳಿವೆ, ಎಕ್ಸ್ಟಾರ್ಷನ್ ಕೂಡ ಇದೆ. 30 ಲಕ್ಷ ಕೊಡು 20 ಲಕ್ಷ ಕೊಡು ಅಂತ ಕೇಳಿದ್ದಾರೆ ಅಂಥೇಳಿ ಆಡಿಯೋ ಪ್ರೂವ್ ಮಾಡಿಬಿಟ್ರೆ ಮುನಿರತ್ನ ಅವರು ಕೂಡ ಪರಪ್ಪನಗ್ರಹಾರ ಜೈಲಿಗೆ ಹೋದರೆ ಆಶ್ಚರ್ಯ ಇಲ್ಲ. ಇನ್ ಬಿಟ್ವೀನ್ ನಾವು ಚೆಕ್ ಮಾಡಿಕೊಂಡ್ರೆ ರಾಜರಾಜೇಶ್ವರಿ ನಗರದ ಅಥವಾ ಏರಿಯಾದ ಟೈಮೇ ಸರಿ ಇಲ್ವಾ, ಅಲ್ಲಿರೋ ಸೆಲೆಬ್ರಿಟಿಗಳೇ ಹೀಗಾಗ್ತಾ ಇದೆಯಾ? ಕೇಸ್ 1-2 ಅಂತ ನಾವು ಕೌಂಟ್ ಮಾಡ್ಕೊಂಡು ಹೋದರೆ ಎಷ್ಟೊಂದು ಕೇಸ್ ಸುದ್ದಿಯಲ್ಲಿ ಸದ್ಯಕ್ಕೆ ಯಾರ್ಯಾರು ಮೇಯ್ನಾಗಿದ್ದಾರೋ RR ನಗರದವರೇ ಇದ್ದಾರಲ್ಲ, ಯಾಕೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ರಾಜಕೀಯದಿಂದ ಹಿಡ್ಕೊಂಡು ಸಿನಿಮಾ ರಂಗದವರೆಗೂ ಕೂಡ ಈಗ ಇದೇ ಬಿಸಿ ಸುದ್ದಿ. ದುರ್ಯೋಧನನ ಪಾತ್ರವನ್ನು ಮಾಡಿದ್ದು ದರ್ಶನ್, ತೆಗೆದಿದ್ದು ದುಡ್ಡು ಹಾಕಿದ್ದು ಆ ಸಿನಿಮಾಗೆ ಕುರುಕ್ಷೇತ್ರಗೆ ಇದೇ ಮುನಿರತ್ನ. ಈಗ ನೋಡಿದ್ರೆ ಮುನಿರತ್ನ ಪೊಲೀಸ್ ಕಸ್ಟಡಿ, ದುರ್ಯೋಧನನ ಪಾತ್ರ ಮಾಡಿದ್ದ ದರ್ಶನ್ನು ಒಂದು ಕಡೆ ಈಗ ಬಳ್ಳಾರಿ ಜೈಲಲ್ಲಿ. ಕೆಲವರು ಹೇಳ್ತಾರೆ ಹಳ್ಳಿ ಕಡೆ ಈ ದುರ್ಯೋಧನ ಪಾತ್ರ ಏನಾದರೂ ಮಾಡಿಬಿಟ್ರೆ, ಈಗ ಹಳ್ಳಿ ಕಡೆ ಎಲ್ಲ ಬರುತ್ತಲ್ಲ ಸಂತೆನೋ ಜಾತ್ರೆನೋ ಉತ್ಸವಗಳು, ಇಂಥ ಟೈಮಲ್ಲಿ ವರ್ಷಕ್ಕೊಂದು ಸಲನೋ 2 ಸಲನೋ ಹಳ್ಳಿಗಳ ಕಡೆ ಈ ನಾಟಕ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ. ಅವಾಗ ಅದರಲ್ಲಿ ದುರ್ಯೋಧನನ ಪಾತ್ರ ಮಾಡಿದ್ರೆ ಅವನಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ. ಆಮೇಲೆ ಅವನು ಕೃಷ್ಣನ ಪಾತ್ರನೋ ಅರ್ಜುನನ ಪಾತ್ರನೋ ಇನ್ಯಾರ್ದೋ ಒಂದು ಪಾತ್ರ ಮಾಡಿಕೊಂಡು ಆ ಹಳೆ ಪಾತ್ರದ ಒಂದಷ್ಟು ದೋಷ ಇದ್ದರೆ ಅವನು ಕಳ್ಕೊಳ್ತಾನೆ ಅಂತ ಕೂಡ ಒಂದು ಮಾತಿದೆ. ಇದರ ಮಧ್ಯದಲ್ಲಿ ಈಗ ದರ್ಶನ್ನು ಮತ್ತು ಮುನಿರತ್ನ ಇದೀಗ ಒಂದು ಕಡೆ ಪೊಲೀಸ್ ಕಸ್ಟಡಿ, ದರ್ಶನ್ ಬಳ್ಳಾರಿಯಲ್ಲಿ ಜೈಲಲ್ಲಿ. ಸೊ ಏನಾಗಿದೆ RR ನಗರ ನೋಡಿ. ದರ್ಶನ್ನು, ಪವಿತ್ರ ಗೌಡ, ಸ್ಟೋನಿ ಬ್ರೂಕ್ನ ಅವನು ವಿನಯ್, ಸ್ಟೋನಿ ಬ್ರೂಕ್ ರೆಸ್ಟೋಬಾರು, ಪಟ್ಟಣಗೆರೆ ಶೆಡ್ಡು, ಇಲ್ಲಿ ಪಟ್ಟಣಗೆರೆ ಜಯಣ್ಣನ್ನು ಮಾತಾಡ್ಸ್ಕೊಂಡು ಬಂದಿರಬೇಕು ಪೊಲೀಸರು. ಏನು ಜಯಣ್ಣ ನಿಮಗೇನೋ ಸಿಕ್ಕಿದ್ರಂತಲ್ಲ 6ವರೆಗೆ, ಕೊಲೆ ಆದ ದಿನ 6ವರೆಗೆ ನಿಮ್ಮನ್ನೇನೋ ದರ್ಶನ್ ಮಾತನಾಡ್ಸಿದ್ರಂತಲ್ಲ, ಹೌದು ನಾನು ಈಚೆ ನಿಂತಿದ್ದೆ, ದರ್ಶನ್ ಅವ್ರ ಗಾಡಿ ಹೋಗ್ತಿತ್ತು, ಏನು ಜಯಣ್ಣ ಚೆನ್ನಾಗಿದ್ದೀರಾ ಅಂದ್ರೆ ಹ್ಞೂ ಕಣಪ್ಪ ಚೆನ್ನಾಗಿದ್ದೀನಿ ಅಂತ ನಾನು ಹೇಳಿದೆ ಅಂತ ಪಟ್ಟಣಗೆರೆ ಜಯಣ್ಣನೂ ಹೇಳಾಯಿತು. ಹಾಗಾಗಿ RR ನಗರ ಬ್ಯಾಕ್ ಟು ಬ್ಯಾಕ್ ಯಾಕೆ ಈ ಥರ ಆಗ್ತಿದೆ ನಮಗೆ ಗೊತ್ತಿಲ್ಲ. ದರ್ಶನ್ ಮನೆಯದು ಒಂದು ಕಡೆ ಒತ್ತುವರಿ ಸಮಸ್ಯೆ ಇತ್ತು ನೋಡಿ. ಇದೇ ಟೈಮಲ್ಲಿ ದರ್ಶನ್ ಮನೆ ಹಿಂದೆ ಕೂಡ ಇದೇ ಒಂದು ವಿಚಾರ ಬಂದಿತ್ತು. ಆಗ ದರ್ಶನ್ ಮನೆ, ಶಾಮನೂರು ಶಿವಶಂಕರಪ್ಪನವ್ರಿಗೆ ಸೇರಿದಂತಹ ಕೆಲವು ಬಿಲ್ಡಿಂಗ್ಗಳು ದೊಡ್ಡ ಚರ್ಚೆ ಆಗಿತ್ತು. ಆ ಬಿಲ್ಡಿಂಗ್ ಹೊಡೆದು ಹಾಕ್ತಾರಾ ಇಲ್ವಾ, JCBಗಳೇನಿದ್ರು ಸೌಂಡ್ ಮಾಡೋದು ಬಡವರ ಮನೆಗಳ ಮುಂದೆ ಮಾತ್ರನಾ, ಶ್ರೀಮಂತರ ಮನೆ ಮುಂದೆ ಹೋದರೆ JCBನಲ್ಲಿ ಡೀಸೆಲ್ ಖಾಲಿ ಆಗಿಬಿಡುತ್ತಾ, JCB ಡ್ರೈವರ್ಗೆ ಬಟನ್ ಒತ್ತಕ್ಕೆ ಶಕ್ತಿ ಇರಲ್ವಾ, ಇಂಥ ಸಮಸ್ಯೆ ಎಲ್ಲ ಬಂದಿತ್ತು. ಇದೀಗ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ BBMP ಅವರ ಕೈ ಸೇರಿದೆ. ಈ ವರದಿಲೇನಿದೆ ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ಆ ವರದಿಯಲ್ಲಿ ಇಲ್ಲ ಒತ್ತುವರಿ ಮಾಡ್ಕೊಂಡೋದು ನಿಜ, ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಏನಾದರೂ ಬಂದರೆ ಮನೆ ಕೂಡ ಒಂದು ವೇಳೆ ಅಧಿಕಾರಿಗಳಿಗೆ ಧೈರ್ಯ ಇದ್ದರೆ, ಅಧಿಕಾರಿಗಳಿಗೆ ಆ ದೊಡ್ಡ ಶಕ್ತಿ ಏನಾದರೂ ಅವ್ರಿಗಿದ್ದರೆ ಆವಾಗ ಒತ್ತುವರಿ ಭಾಗವನ್ನು ತೆರವುಗೊಳಿಸ್ತಾರೆ. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಕೇಸ್ಗಳಿದೆ. FSLಗಳದಂತೂ ದೊಡ್ಡ ಸುದ್ದಿ ಏನಂದರೆ ಈಗ ಮುನಿರತ್ನ ಇವರೇನು ಮಾತಾಡಿದ್ದಾರೆ ಅಂತ ಹೇಳಲಾದಂಥ ಆಡಿಯೋ FSLಗೆ ಹೋಗಿದೆ. ಅದು ಮುನಿರತ್ನ ಅವರದ್ದೇ ವಾಯ್ಸು ಅಂತ ಬಂದುಬಿಟ್ರೆ ಮುನಿರತ್ನ ಅವ್ರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಇನ್ನು ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಹೇಳೋದೇ ಬೇಕಾಗಿಲ್ಲ. FSL ರಿಪೋರ್ಟ್ ಆಗಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ, DNA ರಿಪೋರ್ಟ್ ಆಗಿದೆ, ಬೇರೆ ಕಾಲ್ ರೆಕಾರ್ಡ್ಸ್ ವಿಚಾರ, ವಾಟ್ಸಪ್ದು CCTV ಡೇಟಾ ರಿಟ್ರೀವ್ ಮಾಡಿಕೊಂಡು ಎಲ್ಲ ಕೂಡ ಇದೆ ಒಂದು ಕಡೆ. ಪವಿತ್ರ ಗೌಡನೂ ಇದೇ RR ನಗರದಲ್ಲಿರೋದು.
ಆರ್ ಆರ್ ನಗರದಲ್ಲೇ ಪವಿತ್ರ ಗೌಡ, ಆರ್ ಆರ್ ನಗರದಲ್ಲೇ ದರ್ಶನ್ನು, ಆನಂತರದಲ್ಲಿ ಇದೇ ಆರ್ ಆರ್ ನಗರ ಕ್ಷೇತ್ರಕ್ಕೆ ಯಾರಪ್ಪ ಶಾಸಕ ಅಂತ ಬಂದಾಗ ಇದೇ ಮುನಿರತ್ನಮ್ಮು. ಒಟ್ಟಿನಲ್ಲಿ ಸದ್ಯಕ್ಕೆ ಆರ್ ಆರ್ ನಗರ ವಿಚಾರದಲ್ಲಿ ಕೆಲ ಸೆಲೆಬ್ರಿಟಿಗಳಿಗೆ ಟೈಮ್ ಸರಿ ಇಲ್ವಾ? ಅಕಸ್ಮಾತ್ ಮುನಿರತ್ನ ಅನ್ನೋದು ಜೈಲಿಗೆ ಹೋದರೆ ಏನು ಕಥೆ ಅಂತ ಕೂಡ ಒಂದು ವಿಚಾರ ಇದೆ, ಇಲ್ಲಿ ನೋಡಬೇಕಾಗತ್ತೆ. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಮತ್ತೆ ಸುದ್ದಿ ಆಗ್ತಾ ಇದೆ, ಸದ್ದಾಗ್ತಾ ಇದೆ. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ, ಈ ಹಿಂದಿನ ಮುನಿರತ್ನಂ ನಾಯ್ಡು, ಕೊರಂಗು ಕೃಷ್ಣನಿಗೆ ಬ್ರದರ್ ಇರಬೇಕು. ಕುಖ್ಯಾತ ರೌಡಿ ಎಲಿಮೆಂಟು ಕೊರಂಗು ಕೃಷ್ಣನಿಗೆ ಬ್ರದರು ಯಾರು? ಇದೇ ಮುನಿರತ್ನ. ಏನಾಗ್ತಿದೆ ರಾಜರಾಜೇಶ್ವರಿ ನಗರದಲ್ಲಿ ಅಂತ? ರಮಕಾಂತ್, ಏನು ಪದೇ ಮೇಲಿನ ಮೇಲೆ ಆರ್ ಆರ್ ನಗರ ಆ ಭಾಗದಲ್ಲಿ ಸಾಕಷ್ಟು ಹೆಚ್ಚು ಸುದ್ದಿಗಳು ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವನ್ನು ನೋಡಿದಾಗ ಅದರಲ್ಲಿರುವಂಥ ಬಹುತೇಕ ಜನ ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ಆ ಭಾಗದವರೇ. ದರ್ಶನ್ ಇರ್ಬೋದು, ಪವಿತ್ರಗಳಿರ್ಬೋದು, ಸ್ಟೋನಿ ಬ್ರೂಕ್ ಇದಿರ್ಬೋದು. ಅದ್ರ ಜೊತೆಗೆ ಆ ಪ್ರಕರಣದಲ್ಲಿ ಸಾಕಷ್ಟು ಜನ ಎನ್ಕ್ವೈರಿ ಏನು ಮಾಡಿದ್ರು ಅವರೆಲ್ಲರೂ ಕೂಡ ಅಲ್ಲೇ. ಇನ್ನು ಚಿಕ್ಕಣ್ಣವರು ಕೂಡ ಆ ಭಾಗದಲ್ಲೇ ಹೆಚ್ಚಾಗಿರುವಂಥದ್ದು. ಅದ್ರ ಜೊತೆಗೆ ಇನ್ನು ನಾವು ಪಟನ್ಗೆರೆ ಶೆಡ್ ಏನು ಹೇಳ್ತೀವಿ ಅದು ಕೂಡ ಸಾಕಷ್ಟು ಹಲವು ಬಾರಿ ಕೂಡ ಸುದ್ದಿ ಆಗಿರುವಂಥದ್ದು. ಅಂದರೆ ಈ ಸೀಜಿಂಗ್ ಯಾರ್ಡ್ ಏನಿದೆ ಅಲ್ಲಿ ಕೂಡ ಈ ಹಿಂದೆ ವೆಹಿಕಲ್ಗಳನ್ನು ಸೀಜ್ ಮಾಡಿದ ಸಂದರ್ಭದಲ್ಲೂ ಕೂಡ ಈ ವಿಚಾರಕ್ಕೆ ಅಲ್ಲೂ ಕೂಡ ಸಾಕಷ್ಟು ಸುದ್ದಿ ಆಗಿತ್ತು. ಈಗ ಅದರ ಬೆನ್ನಲ್ಲೇ ಆರ್ ಆರ್ ನಗರ ಕ್ಷೇತ್ರದ MLA ಆಗಿರುವಂತಹ ಮುನಿರತ್ನಂ ಅವರ ಬಂಧನ ಆಗಿರುವಂಥದ್ದು. ಹೀಗಾಗಿ ಆರ್ ಆರ್ ನಗರದಲ್ಲಿ ಮೇಲಿನ ಮೇಲೆ ಈ ರೀತಿಯ ಘಟನೆಗಳು ನಡೀತಾ ಇರುವಂಥದ್ದು. ಮತ್ತು ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರ್ಬೋದು, ಯಾವುದಾದ್ರೂ ಕಾರ್ಯಕ್ರಮಗಳು ಬಂದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಅಲ್ಲಿ ಸುದ್ದಿ ಈ ರೀತಿ ಆಗ್ತಾನೆ ಇರುತ್ತೆ. ಚುನಾವಣಾ ಸಂದರ್ಭದಲ್ಲಿ ಮುನಿರತ್ನಂ ಅವರಿರ್ಬೋದು ಮತ್ತು ಕಾಂಗ್ರೆಸ್ ನಾಯಕಿ ಆಗಿರುವಂತಹ ಕುಸುಮ ಅವರು ಇರ್ಬೋದು, ಇವರ ನಡುವೆನೂ ಕೂಡ ಒಂದು ಮುಸುಕಿನ ಗುದ್ದಾಟ, ಶೀತಲ ಸಮರಗಳು ನಡೀತಾನೆ ಇರುತ್ತೆ. ಸೊ ಹೀಗಾಗಿ ಮೇಲಿಂದ ಮೇಲೆ ಆರ್ ಆರ್ ನಗರಕ್ಕೆ ಈ ರೀತಿಯಾಗಿ ಇನ್ಸಿಡೆಂಟ್ಗಳು ಅಲ್ಲೇ ಹೆಚ್ಚಾಗಿ ನಡೀತಾ ಇರುವಂಥದ್ದು. ಅದರ ಜೊತೆಗೆ ಇವತ್ತೊಂದು ಇನ್ಸಿಡೆಂಟ್ ಆಗಿದ್ದನ್ನು ಕೂಡ ನಾವು ಗಮನಿಸ್ಕೋಬಹುದು. ಅದೇ ಭಾಗದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ರೌಡಿ ಶೀಟರ್ ಒಬ್ಬ ಅಮಾಯಕನನ್ನು ಕರ್ಕೊಂಡ್ಬಂದು ಹಲ್ಲೆಯನ್ನು ಮಾಡಿ ಆತನ ಸಂಪೂರ್ಣವಾಗಿ ಬಟ್ಟೆಯನ್ನು ತೆಗೆದು ನೇಕೆಡ್ ಮಾಡಿ ಆತನ ಓಡಿಸುವಂಥದ್ದು. ಅಂದರೆ ನೋಡಿದ್ರೆ ಮೇಲಿಂದ ಮೇಲೆ ಬೆಂಗಳೂರಿನ ವೆಸ್ಟ್ ಅಂತ ನಾವೇನು ಹೇಳ್ತೀವಿ, ಪಶ್ಚಿಮ ವಿಭಾಗ ಏನು ಬರುತ್ತೆ ಈ ಭಾಗದಲ್ಲಿ ಹೆಚ್ಚಾಗಿ ಇಂತಹ ಘಟನೆಗಳು ನಡೀತಾ ಇದೆಯಾ ಅಂತ ಅನುಮಾನಗಳು ಕಾಡ್ತಾ ಇರುವಂಥದ್ದು. ಮತ್ತು ಅದಕ್ಕೆಲ್ಲ ಏನು ಕಾರಣ ಇರಬಹುದು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಆರ್ ಆರ್ ನಗರ ಸದಾ ಸುದ್ದಿಯಲ್ಲಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಸಂತೋಷ್.